ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 25ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 37 ಮತ್ತು 5ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನೋಡಿದ ಪ್ರಕಾರ ಈ ಲೋಕದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬ ಮನುಷ್ಯರು ಸಹ, ಪ್ರತಿಯೊಬ್ಬ ವ್ಯಕ್ತಿ ಸಹ ಅವರ ಜೀವಿತಗಳಲ್ಲಿ ಏನಂದರೆ ಯಾವುದೋ ಒಂದು ಚಿಂತೆ ಅವ್ರನ್ನ ಕಾಡ್ತಾ ಇರುತ್ತೆ, ಯಾವುದೋ ಒಂದು ಸಮಸ್ಯೆ ಅವ್ರನ್ನ ಕಾಡ್ತಾ ಇರುತ್ತೆ, ಯಾವುದೋ ಒಂದು ನೋವು ಅವ್ರನ್ನ ಪದೇ 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 ಅವರು ದುಃಖಿಸುವಂತೆ ಮಾಡ್ತಾ ಇರುತ್ತೆ. ಯಾಕೆಂದರೆ ಲೋಕದಲ್ಲಿ ನಾವೆಲ್ಲರಿದ್ದೇವೆ, ನಾವೆಲ್ಲರೂ ಸಹ ಯಾವುದೋ ಒಂದು ಚಿಂತೆ, ಸಮಸ್ಯೆ, ಕಷ್ಟ, ನಷ್ಟ, ದುಃಖಗಳಿಗೆ ನಾವು ಒಳಗಾಗಿ ನಾವು ಜೀವಿಸ್ತಾ ಇರ್ತೇವೆ. ಅನೇಕ ಜನರನ್ನು ನೋಡುವಾಗ ಬೇರೆ ಬೇರೆ ಕಾರ್ಯಗಳಿಗಾಗಿ ಅವರು ಚಿಂತೆ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ವಿಷಯಗಳಿಗಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ತಮ್ಮ ಜೀವನ ಏನೆಂಬುದಾಗಿ ಯೋಚನೆ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಭವಿಷ್ಯ ಏನೆಂಬುದಾಗಿ ಚಿಂತೆ ಮಾಡ್ತಾರೆ. ನನಗೆ ಕೆಲಸ ಇಲ್ಲ ಎಂಬುದಾಗಿ ಚಿಂತೆ ಮಾಡ್ತಾರೆ. ನನಗೆ ಕಷ್ಟ ಇದೆ ಎಂಬುದಾಗಿ ಚಿಂತೆ ಮಾಡ್ತಾರೆ. ನನಗೆ ಸಾಲ ಇದೆ ಎಂಬುದಾಗಿ ಚಿಂತೆ ಮಾಡ್ತಾರೆ. ನನಗೆ ಕಣ್ಣೀರು ಇದೆ ಎಂಬುದಾಗಿ ಚಿಂತೆ ಮಾಡ್ತಾರೆ. ನನಗೆ ಜಯ ಸಿಗ್ತಾ ಇಲ್ಲ ಎಂಬುದಾಗಿ ಚಿಂತೆ ಮಾಡ್ತಾರೆ. ಕೆಲವೊಬ್ಬರು ಕೆಟ್ಟ ಚಟಗಳಲ್ಲಿ ಬಿದ್ದು ಎಲ್ಲವನ್ನು ಕಳೆದುಕೊಂಡು ಅವರು ಚಿಂತೆ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬ ಮನುಷ್ಯರಲ್ಲಿ ಸಹ ಯಾವುದೋ ಒಂದು ಚಿಂತೆಯಿಂದ ಅವರು ಬಳಲ್ತಾ ಇರ್ತಾರೆ. ಆ ಚಿಂತೆಯಿಂದ ಅವರಲ್ಲಿರುವಂತಹ ಶಾಂತಿ, ಸಮಾಧಾನವನ್ನು ಅವರು ಕಳೆದುಕೊಳ್ತಾ ಇರ್ತಾರೆ. ಆ ಚಿಂತೆ ಏನಂದರೆ ಕೊನೆಗೂ ಮನುಷ್ಯ ಏನಂದರೆ ಆ ಚಿಂತೆ ಮಾಡಿ 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 ಒಂದು ಡಿಪ್ರೆಷನ್ಗೆ, ಖಿನ್ನತೆಗೆ ಒಳಗಾಗಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಹುಚ್ಚರಾಗ್ತಾರೆ. ಜಾಸ್ತಿ ಡಿಪ್ರೆಷನ್ ಆಗಿ ಚಿಂತೆ ಮಾಡಿ ಮಾಡಿ ಡಿಪ್ರೆಷನ್ಗೆ ಹೋಗಿ, ಖಿನ್ನತೆಗೆ ಹೋಗಿ ಅವರೇನೆಂದರೆ ಹುಚ್ಚರಾಗ್ತಾರೆ. ತಮ್ಮ ಪ್ರಾಣವನ್ನು, ಕೆಲವೊಬ್ರು ಏನಂದರೆ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಆ ಚಿಂತೆ ಅನ್ನುವಂಥದ್ದು ತುಂಬ ಡೇಂಜರ್, ಅಪಾಯಕಾರಿ. ಅದಕ್ಕಾಗಿ ದೇವರ ವಾಕ್ಯ ಏನಂದರೆ ನಮಗೆ ಒಂದೇನೆಂದರೆ ಪ್ರೋತ್ಸಾಹಿಸುವಂಥ ಒಂದು ವಾಕ್ಯ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದೇನೆಂದರೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಯಾಕೆಂದರೆ ಆತನೇ ಅದನ್ನು ಸಾಗಿಸುವಾತನಾಗಿದ್ದಾನೆ. ಸೊ ನಾವು ಚಿಂತೆ ಪಡುವುದರಿಂದ ನಮಗೆ ಲಾಭ ಇಲ್ಲ. ನಾವು ಚಿಂತೆ ಮಾಡುವುದರಿಂದ ಸಮಸ್ಯೆಗಳು ಪರಿಹಾರ ಆಗಲ್ಲ. ನಾವು ಚಿಂತೆ ಮಾಡುವುದರಿಂದ ನಮಗೇನೆಂದರೆ ನಮ್ಮ ಜೀವಿತದಲ್ಲಿ ಜಯ ಸಿಗಲ್ಲ. ನಾವು ಎಷ್ಟು ಚಿಂತೆ ಮಾಡುತ್ತೇವೋ ಅಷ್ಟು ಅದು ನಮ್ಮ ಜೀವಿತವನ್ನೇ ಹಾಳು ಮಾಡುವಂಥದ್ದಾಗಿದೆ. ನಮ್ಮಲ್ಲಿರುವಂಥ ಶಾಂತಿ, ಸಮಾಧಾನವನ್ನು ಅದು ಹಾಳು ಮಾಡುವಂಥದ್ದಾಗಿರುತ್ತದೆ. ಅದಕ್ಕಾಗಿ ಚಿಂತೆ ಮಾಡುವುದನ್ನು ಬಿಟ್ಟು ದೇವರ ವಾಕ್ಯ ಹೇಳಿದ ಪ್ರಕಾರ ನಾವು ನಡೆದುಕೊಳ್ಳುವುದಾದರೆ ನಾವು ಉತ್ತಮವಾದ ರೀತಿಯಲ್ಲಿ ಉತ್ತಮವಾದ ಜೀವನವನ್ನು ನಾವು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಭೂಲೋಕ ಯಾತ್ರೆಯ ಎಲ್ಲ ಚಿಂತೆಯನ್ನು ನೀನು ಯೆಹೋವನ ಮೇಲೆ ಹಾಕಿ ಆತನಿಗೆ ವಹಿಸಿಕೊಟ್ಟು ನೀನು ಭರವಸದಿಂದಿರು, ಆತನೇ ಅದನ್ನು ಹೊತ್ತು ಸಾಗಿಸುವಾತನಾಗಿದ್ದಾನೆ. ಒಂದು ವೇಳೆ ನಾವು ಚಿಂತೆ ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಾದರೆ, ನಾವೆಲ್ಲರೂ ಚಿಂತೆ ಮಾಡುವುದರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ನಾವು ಚಿಂತೆ ಮಾಡಿದರೆ ಯಾವ ಸಮಸ್ಯೆ ಪರಿಹಾರ ಆಗಲ್ಲ. ಸಮಸ್ಯೆಗಳು ಜಾಸ್ತಿ ಆಗ್ತೇವೆ ಹೊರತು ಪರಿಹಾರ ಆಗಲ್ಲ. ನಾವು ಚಿಂತೆ ಮಾಡುವಾಗ, ಬಳಲುವಾಗ ನಾವು ಸೋತು ಹೋಗ್ತೇವೆ, ಕುಗ್ಗಿ ಹೋಗ್ತೇವೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೇವೆ, ನಾವು ಅನಾರೋಗ್ಯಕ್ಕೆ ಸಿಕ್ಕಿಕೊಳ್ತೇವೆ. ಮತ್ತು ಯಾವುದನ್ನು ನಾವು ತಡ್ಕೊಳ್ಳಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಚಿಂತೆ ಮಾಡಿ 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 ಕೊನೆಗೂ ಕೆಲವೊಂದು ಸರಿ ನಮ್ಮ ಪ್ರಾಣಗಳನ್ನು ನಾವು ಕಳೆದುಕೊಳ್ತೇವೆ, ಆತ್ಮಹತ್ಯೆಗೆ ನಾವು ಗುರಿಯಾಗ್ತೇವೆ, ಒಳಗಾಗ್ತೇವೆ. ಅದಕ್ಕಾಗಿ ಚಿಂತೆ ಅನ್ನುವಂಥದ್ದು ಬಹಳ ಅಪಾಯಕಾರಿ. ಪ್ರಿಯ ದೇವರ ಮಕ್ಕಳೇ, ನೀವು ಯಾರೇ ಆಗಿರ್ಬೋದು, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಎಲ್ಲ ಚಿಂತಾಭಾರವನ್ನು, ಭೂಯಾತ್ರೆಯ ಚಿಂತೆಗಳನ್ನು ನೀವು ಯೆಹೋವನ ಮೇಲೆ ಹಾಕಿರಿ. ನಮ್ಮ ದೇವರು, ನಮ್ಮ ತಂದೆ ಆದಂಥ ಯೇಸು ಕ್ರಿಸ್ತನ ಮೇಲೆ ಹಾಕಿರಿ, ಆತನಿಗೆ ವಹಿಸಿಕೊಡ್ರಿ. ದೇವರೇ, ಇದು ಈ ಒಂದು ವಿಷಯ ನನ್ನನ್ನು ಕಾಡ್ತಾ ಇದೆ, ನನಗೆ ಚಿಂತೆಗೆ ಒಳಗಾಗುವಂತೆ ನನಗೆ ಮಾಡ್ತಾ ಇದೆ. ಸೊ ಈ ಒಂದು ವಿಷಯವನ್ನು ನಾನು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ದೇವರೇ, ನೀನೇ ನನಗೆ ಸಹಾಯ ಮಾಡು. ನೀನು ಹೇಳಿದ್ದೀಯಾ, ನಾನು ಅದನ್ನು ಒತ್ತುಕೊಂಡು ಅದನ್ನು ಸಾಗಿಸುವಾತನಾಗಿದ್ದೇನೆ, ಅದರಿಂದ ಬಿಡಿಸುವಾತನಾಗಿದ್ದೇನೆ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೆ.
ದೇವರೇ ಈ ವಿಷಯದಲ್ಲಿ ನನಗೆ ಸಹಾಯ ಮಾಡು. ನಾನು ಚಿಂತೆ ಮಾಡದ ಹಾಗೆ ನೀನು ನಡೆಸ್ತೀಯಾ, ನೀನು ಕಾಪಾಡ್ತೀಯಾ, ನೀನು ಎಲ್ಲ ನೋಡಿಕೊಳ್ತೀಯ ಎಂಬುದಾಗಿ ನಾನು ನಿನ್ನಲ್ಲಿ ಭರವಸೆ ಇಡ್ತೇನೆ, ನಂಬಿಕೆ ಇಡ್ತೇನೆ ಎಂಬುದಾಗಿ ಧೈರ್ಯದಿಂದ ಹೇಳಿ ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ನಂಬಿಕೆಯಿಂದ, ಧೈರ್ಯದಿಂದ, ಸಂತೋಷದಿಂದ ನಮ್ಮ ಜೀವಿತಗಳಲ್ಲಿ ನಾವು ಮುಂದೆ ಸಾಗುವವರಾಗಿರೋಣ ಪ್ರೇರೆ. ಆಮೇನ್. ಸೊ ದೇವರು ಈ ಒಂದು ಪ್ರೋತ್ಸಾಹದ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.